ಮುಖದಲ್ಲಿ ಕಪ್ಪು ಕಲೆ, ಸನ್ ಬರ್ನಿಂಗ್ ಆಗಿದ್ರೂ ಕೂಡ ಕಡಿಮೆಯಾಗುತ್ತೆ. ಮತ್ತು ಕಣ್ಣ ಹತ್ರ ಕೂಡ ರಿಂಕಲ್ಸ್ ಆಗಿದ್ರೂ ಕೂಡ ಕಡಿಮೆಯಾಗುತ್ತೆ. ಪಿಗ್ಮೆಂಟೇಷನ್ ಕಲೆ ಕೂಡ ಕಡಿಮೆಯಾಗುತ್ತೆ. ಮುಖ ತುಂಬ ಡಲ್ ಆಗಿದ್ರೂ ಕೂಡ ಹಾಲು ಥರ ಹೊಳೆಯುತ್ತೆ. ಈ ಎಲೆನ ಬಳಸೋದ್ರಿಂದ ಇದು ಪೇರಲೆ ಎಲೆ, ಸೀಬೆ ಎಲೆ ಅಂತ ಏನು ಕರಿತೀವಿ. ನಾವು ಹಣ್ಣೆಲ್ಲ ತಿಂತೀವಿ. ಆ ಹಣ್ಣು ಎಷ್ಟು ಹೆಲ್ತಿಗೆ ಒಳ್ಳೆಯದು, ಅಷ್ಟೇ ಈ ಎಲೆನೂ ಕೂಡ ತುಂಬ ಒಳ್ಳೆಯದು. ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ ಈ ಎಲೆನ ಬಳಸೋದ್ರಿಂದ. ನಿಮ್ಮ ಮುಖದಲ್ಲಿ ಜಾಸ್ತಿಯಾಗಿ ಪಿಂಪಲ್ಸಿನ ಮಾರ್ಕ್ ಇದ್ರೂ ಕೂಡ ಕಡಿಮೆ ಮಾಡ್ಕೋಬೋದು ಈ ಎಲೆನ ಬಳಸೋದ್ರಿಂದ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ. ಇದರಲ್ಲಿ ಜಾಸ್ತಿಯಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಿಮ್ಮ ಮುಖ ಒಳ್ಳೆ ಒಂದು ಗ್ಲೋ ಕೊಡುತ್ತೆ ಈ ಎಲೆನ ಬಳಸೋದ್ರಿಂದ. ಈ ಎಲೆನ ಬಳಸುವಾಗ ನಾವು ಫಸ್ಟ್ ಕ್ಲೀನಾಗಿ ತೊಳೆದುಬಿಟ್ಟು ವಾಶ್ ಮಾಡಬೇಕು. ಒಂದು 2ರಿಂದ 3 ಸರಿ ವಾಶ್ ಮಾಡ್ಕೊಳ್ಳಿ. ಏಕೆಂದರೆ ಹುಳಗಳೆಲ್ಲ ಜಾಸ್ತಿ ಇರುತ್ತೆ. ಆದ್ದರಿಂದ ಕ್ಲೀನಾಗಿ ತೊಳೆದುಬಿಟ್ಟು ಯೂಸ್ ಮಾಡಬೇಕು. ಇದನ್ನು ಬಳಸೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆದರೆ ಒಳ್ಳೆಯ ಒಂದು ಗ್ಲೋ ಕೊಡುತ್ತೆ ಈ ಎಲೆನ ಬಳಸೋದ್ರಿಂದ. ಒಳ್ಳೆಯ ಒಂದು ಕಾಂತಿ ಕೂಡ ಹೆಚ್ಚಾಗುತ್ತೆ. ನಿಮಗೆ ಮುಖ ತುಂಬ ಡಲ್ ಆಗಿದ್ದರೆ ಈ ಎಲೆನ ಬಳಸ್ತಾ ಬನ್ನಿ. ಖಂಡಿತವಾಗ್ಲೂ ನಿಮಗೆ ಪಿಗ್ಮೆಂಟೇಷನ್ನ ಕಲೆ, ಪಿಂಪಲ್ಸ್ನ ಮಾರ್ಕು ಮತ್ತು ಮುಖ ಡಲ್ ಆಗಿದ್ದರೂ ಕೂಡ ಒಳ್ಳೆಯ ಒಂದು ಗ್ಲೋ ಕೊಡುತ್ತೆ ಈ ಎಲೆನ ಬಳಸೋದ್ರಿಂದ. ನಿಮ್ಗೆ ಎಷ್ಟು ಬೇಕು ಅಷ್ಟು ಎಲೆನ ತಗೊಳ್ಳಿ. ಕ್ಲೀನಾಗಿ ತೊಳೆದುಬಿಟ್ಟು, ತುಂಬ ಎಲೆ ಬಲ್ತಿರಬಾರ್ದು, ಮೀಡಿಯಮ್ ಆಗಿರೋ ಎಲೆನ ತಗೊಳ್ಳಿ. ತುಂಬ ಎಳೆದೂ ಅಲ್ಲ, ತುಂಬ ಬಲ್ತಿರೋದಲ್ಲ, ಆ ಥರ ಎಲೆ ಇರುತ್ತಲ್ಲ ಆ ಎಲೆನ ತಗೊಂಡು ಕ್ಲೀನಾಗಿ ತೊಳೆದುಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಮೊಸರನ್ನು ಕೂಡ ಬಳಸ್ತಾ ಇದ್ದೀನಿ. ಮೊಸರು ಬಳಸೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆಯ ಒಂದು ಗ್ಲೋ ಕೊಡುತ್ತೆ. ಇದನ್ನು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ 1 ತಿಂಗಳಲ್ಲಿ ನಿಮ್ಮ ಮುಖದಲ್ಲಿರುವ ಎಲ್ಲ ಕಪ್ಪು ಕಲೆಗಳು ಕೂಡ ಕಡಿಮೆಯಾಗುತ್ತೆ. ಪಿಗ್ಮೆಂಟೇಷನ್ನು, ಬಂಗಿನ ಮಾರ್ಕು ಮತ್ತು ಪಿಂಪಲ್ಸ್ ಮಾರ್ಕು, ಮುಖ ಡಲ್ ಆಗಿದ್ದರೆ ಮತ್ತು ಸನ್ ಬರ್ನ್ ಆಗಿದ್ದರೂ ಕೂಡ ಕಡಿಮೆಯಾಗುತ್ತೆ. ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೈಸಾಗಿ ಎಷ್ಟು ಸಾಧ್ಯವೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ನೀವು ಚಿಕ್ಕ ಜಾರಲ್ಲಾದರೂ ಕೂಡ ರುಬ್ಕೋಬೋದು. ನಿಮಗೆ ಜಾಸ್ತಿ ಇದನ್ನು ಮಾಡಿ ಇಟ್ಕೋಬಾರ್ದು. ಆವಾಗಲೇ ಫ್ರೆಶ್ ಆಗಿ ಮಾಡಿನೇ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೀವು ಮುಖಕ್ಕೆ ಅಷ್ಟೇ ಅಲ್ಲ, ಕೈ ಕೂಡ ಬಳಸ್ಬೋದು, ಕಾಲು ಕೂಡ ಬಳಸ್ಬೋದು. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದನ್ನ ಬಳಸ್ತಾ ಬಂದರೆ. ಇದನ್ನು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಡ್ರೈ ಸ್ಕಿನ್ ಇರೋರು ಕಡಲೆ ಹಿಟ್ಟನ್ನು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆಯೇ ಬರೀ ಮೊಸರು ಮತ್ತು ಪೇರಲೆ ಎಲೆ ಪೇಸ್ಟನ್ನು ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಬೇಡ ಅನ್ನೋರು ಅಕ್ಕಿ ಹಿಟ್ಟು ಕೂಡ ಬಳಸ್ಬೋದು. ಅಕ್ಕಿ ಹಿಟ್ಟು ಬಳಸಿದ್ರೆ ಸ್ಕ್ರಬ್ಬರ್ ರೀತಿ ವರ್ಕ್ ಆಗುತ್ತೆ. ನಿಮಗೆ ಮುಖಕ್ಕೆ ಹಾಕಿದಾಗ ಚೆನ್ನಾಗಿ ಸ್ಕ್ರಬ್ ಮಾಡಿದಾಗ ಎಲ್ಲ ಕೊಳೆಗಳೆಲ್ಲ ನೀಟಾಗಿ ಬಂದುಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ, ನಮ್ಮ ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕ್ಲೀನಾಗಿ ತೊಳೆದುಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಒಂದು 20 ನಿಮಿಷ ಬಿಟ್ಬಿಟ್ಟು ಆಮೇಲೆ ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನನ್ನ ಕೈ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ನೀವು ಫಸ್ಟು ಬಳಸುವಾಗ ಮುಖನ ಕೈನಾಗಲಿ ಕ್ಲೀನಾಗಿ ತೊಳೆದುಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಕೈಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮುಖಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. ಮುಖಕ್ಕಾಗಲಿ ಕೈಗೆ ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದು 15ರಿಂದ 20 ನಿಮಿಷ ಬಿಟ್ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಬಳಸಬಾರ್ದು. ಹಾಗೆಯೇ ವಾಶ್ ಮಾಡ್ಕೊಳ್ಳಿ ಬರೀ ನೀರಲ್ಲಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಹಂಗೆ ಸ್ಕ್ರಬ್ ಮಾಡ್ತಾ ಬನ್ನಿ. ಸ್ಕ್ರಬ್ ಮಾಡಿದಾಗ ನಿಮ್ಮ ಮುಖದಲ್ಲಿರುವ ಗಲೀಜೆಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ತುಂಬ ಗಲೀಜೆಲ್ಲ ಕೂತಿದ್ರೆ, ಇವಾಗ ಸನ್ ಬರ್ನರು ಸ್ಕಿನ್ ಒಳಗಡೆ ಎಲ್ಲ ಇದ್ದಾಗ ಕೂಡ ಅದು ಕ್ಲೀನಾಗಿ ಸ್ಕ್ರಬ್ ಮಾಡಿದಾಗ ಕ್ಲೀನಾಗಿ ವಾಶ್ ಮಾಡೋಗ್ಲೂ ಅಷ್ಟೇ, ನೀವು ನಿಧಾನಕ್ಕೆ ಈ ಥರ ಸ್ಕ್ರಬ್ ಮಾಡಿಬಿಟ್ಟು ಆಮೇಲೆ ಕ್ಲೀನಾಗಿ ತೊಳ್ಕೊಳ್ಳಿ. ತೊಳೆದುಬಿಟ್ಟು ತಕ್ಷಣ ನೀವು ಕ್ರೀಮ್ ಆಗಲಿ ಏನೇ ಅಪ್ಲೈ ಮಾಡಬಾರ್ದು. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಆಗಲೇ ನಿಮಗೆ ಗೊತ್ತಾಗೋದು. ಇವಾಗ ನೋಡಿ, ನಾನು ಕ್ಲೀನಾಗಿ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು, ಒಂದು ಕೈ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ. ಇವಾಗ ತೊಳ್ಕೊಂಡು ಆದಮೇಲೆ ನಾನು ಒಂದು ಕ್ರೀಮ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನೈಟಲ್ಲಿ ಯೂಸ್ ಮಾಡುವಂತಹ ಕ್ರೀಮು. ಒಂದು ವಿಟಮಿನ್ ಇ ಕ್ಯಾಪ್ಸಲ್ ತೊಗೊಂಡಿದ್ದೀನಿ. ಈ ವಿಟಮಿನ್ ಕ್ಯಾಪ್ಸಲ್ ನಿಮಗೆ ಮೆಡಿಕಲ್ ಶಾಪಲ್ಲೆಲ್ಲ ಸಿಗುತ್ತೆ. ಒಂದು ಶೀಟ್ ವಿಟಮಿನ್
ಕ್ಯಾಪ್ಸಲ್‌ಗೆ 90 ಇಂದ ಒಂದು 95 ರೂಪೀಸ್ ಇರುತ್ತೆ. ಇದು ತಂದಿಟ್ಕೊಂಡ್ರೆ ನೀವು ಯಾವಾಗಲೂ ಯೂಸ್ ಮಾಡುವುದು ವಿಟಮಿನ್ ಇ ಕ್ಯಾಪ್ಸಲ್‌ನ. ನಿಮಗೆ ವಿಟಮಿನ್ ಇ ಕ್ಯಾಪ್ಸಲ್ ಬಳಸೋದ್ರಿಂದನೂ ಕೂಡ ಮುಖದಲ್ಲಿ ಒಳ್ಳೆ ಒಂದು ಗ್ಲೋ ಕೊಡುತ್ತೆ, ಶೈನಿಂಗ್ ಕೊಡುತ್ತೆ. ಏನೇ ಕಪ್ಪು ಕಲೆಗಳಿದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ವಿಟಮಿನ್ ಇ ಈ ಕ್ಯಾಪ್ಸೂಲ್ ಬಳಸೋದ್ರಿಂದ. ಅದ್ರ ಜೊತೆಗೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಕ್ರೀಮ್ ಬಳಸುವಾಗ ಮುಖದಲ್ಲಿ ಯಾರಿಗೆ ಆಯಿಲಿ ಸ್ಕಿನ್ ಇದೆಯೋ ಆ ಸ್ಕಿನ್ ಅವರು ಬಳಸಬೇಡಿ. ಡ್ರೈ ಸ್ಕಿನ್ ಇರುವವರು ಈ ಕ್ರೀಮನ್ನು ನೈಟಲ್ಲಿ ಬಳಸಿ. ನೈಟು ಮಲಗುವಾಗ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಬೆಳಿಗ್ಗೆ ನೀವು ಸೋಪು ಅಥವಾ ಫೇಸ್ ವಾಶಲ್ಲಿ ಮುಖನ ವಾಶ್ ಮಾಡೋದ್ರಿಂದ ಒಳ್ಳೆ ಒಂದು ಗ್ಲೋ ಶೈನಿಂಗ್ ಕೊಡುತ್ತೆ. ಇದನ್ನು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಪಿಗ್ಮೆಂಟೇಷನ್ನು, ಮುಖದಲ್ಲಿ ಕಪ್ಪಿನ ಕಲೆ, ಸನ್ ಬರ್ನರ್ ಆಗಿದ್ರೂ ಕೂಡ ಕಡಿಮೆಯಾಗುತ್ತೆ. ಇದನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಜಾಸ್ತಿ ಹಾಕೋಬೇಕು ಅಂತೇನಿಲ್ಲ, ಲೈಟಾಗಿ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೈಟಲ್ಲಿ ಮಾಡಬೇಕು. ನೈಟಲ್ಲಿ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಮುಖನ ವಾಶ್ ಮಾಡ್ಕೊಳ್ಳಿ. ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆಯೇ ನಿಮ್ಮ ಮುಖ ಕೂಡ ಫಳ ಫಳ ಅಂತ ಹೊಳೆಯುತ್ತೆ. ಈ ಕ್ರೀಮ್ನ ಬಳಸೋದ್ರಿಂದ ನಿಮ್ಮ ಮುಖ ಕೂಡ ಸಾಫ್ಟ್ ಆಗುತ್ತೆ, ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ಇದನ್ನು ಆದಷ್ಟು ನೈಟಲ್ಲೇ ಬಳಸಿ. ಬೆಳಗ್ಗೆ ಎದ್ದು ಮುಖನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಫೇಸ್ ವಾಶು ಅಥವಾ ಸೋಪಿಂದ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮುಖದಲ್ಲಿ ಕಪ್ಪು ಕಲೆಗಳು ಮಾಯ ಹೋಗುತ್ತೆ ಈ ಥರ ಮಾಡೋದ್ರಿಂದ. ಇದನ್ನು 1 ತಿಂಗಳು ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.